ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅಚ್ಚಲ ರವಿ ಯೂಟ್ಯೂಬ್ ಚಾನಲ್. ಇವಾಗ ನಾನು ನಮ್ಮಿ ಸೇರಿ ಒಂದು ಸ್ನ್ಯಾಕ್ಸ್ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀವಿ. ಫಸ್ಟ್ ಟೈಮ್ ನಮ್ಮ ಮನೇಲಿ ಮಾಡ್ತಾ ಇರೋದು. ನಮ್ಮಪ್ಪ ಯಾವಾಗೂ ಕೇರಳ ಬಾಳೆಹಣ್ಣು ತರ್ತಾನೆ ಇರ್ತಾರೆ, ಬಟ್ ಯಾವತ್ತೂ ಟ್ರೈ ಮಾಡಿಲ್ಲ. ಯಾಕಂದರೆ ನಾವು ಕೇರಳಕ್ಕೆ ಹೋದಾಗೆಲ್ಲ ಎವ್ರಿ ಟೈಮ್ ತಿಂತಾಯಿದ್ರಿ, ಟ್ರೈ ಮಾಡ್ತಿದ್ರಿ. ಅದನ್ನೇನಂತಾರೆ ನೇತ್ರಮ್ಮ? ಸ್ವಲ್ಪ ಜೋರಾಗಿ ಪಳಂಪುರಿ ಅಂತ ಒಂದು ಸ್ನ್ಯಾಕ್ಸ್ ಗೈಸ್. ಬನಾನಲ್ಲಿ ಮಾಡೋ ಸ್ನ್ಯಾಕ್ಸ್ ಸಖತ್ತಾಗಿರುತ್ತೆ. ಅದು ಸ್ವೀಟ್. ಸೊ ಇವಾಗ ನಮ್ಮಿ ಹೇಳ್ತಾರೆ ಹೇಗೆ ಮಾಡೋದು ಅಂತ. ನಮ್ಮಿಗೂ ಗೊತ್ತಿಲ್ಲ ಕರೆಕ್ಟಾಗಿ. ಗೈಸ್ ನೋಡಿ, ನಮ್ಮಿ ಇವಾಗ ಜಸ್ಟ್ ಹೋಗಿ ರೆಡಿ ಆಗ್ಬಿಟ್ಟು ಬಂದರು. ಮಾಡಿದ್ದೀನಿ, ಏನೇನು ಬೇಕು ಅಂತ ಏನು ತೋರಿಸಲ್ಲ ಗೈಸ್, ಜಸ್ಟ್ ಅ ನಾರ್ಮಲ್ ವ್ಲಾಗ್. ನಮ್ಮ ಕಿಚನ್ ಯಾವಾಗೂ ಇಷ್ಟು ಗಲೀಜಾಗೆ ಇರುತ್ತೆ. ನಮ್ಮಿ ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಾಯಿದ್ದಾರೆ ಕಿಚನ್ ಅಂತ. ಎಷ್ಟು ಸಾಮಾನಿದೆ ಶಿಂಕಲ್ಲಿ. ಇವಾಗ ಮೈದಾ ಹಸಿಟ್ಟಲ್ಲ ಅಂತ ಮಾಡೋದು, ಜಸ್ಟ್ ಲೈಕ್ ಬೋಂಡಾ ಥರನೇ, ಬಟ್ ಸ್ವೀಟ್ ಬೋಂಡಾ. ಗೈಸ್ ಮೈದಾ ಹಸಿಟ್ಟು ಎಷ್ಟು? 1 ಕಪ್ಪಾ? ಎಷ್ಟು ಬಾಳೆಹಣ್ಣಿಗೆ? 4 ಬಾಳೆಹಣ್ಣಿಗೆ 1 ಕಪ್ ಮೈದಾ ಹಸಿಟ್ಟು ಮತ್ತು ಕಾರ್ನ್ಫ್ಲೋರ್. ಗೈಸ್ ನಮ್ಮಲ್ಲಿ ಮಾತ್ರ ಕಾಣಿಸ್ತಾ ಇರ್ತಾರೆ, ಏನಕ್ಕೆ ಅಂದರೆ ನಮಗೆ ರೈಟ್ ಮ್ಯಾಚ್ ಆಗಲ್ಲ. ಅರ್ಶಿನ ಪುಡಿ ನನ್ನ ತಮ್ಮ ಇಷ್ಟ ಡಿಶ್ ಮಾಡ್ತಾ ಇದ್ದೀರಿ ಗೈಸ್. ಡಿಶ್ ನಾನು ನಮ್ಮಿ ಸೇರಿ ಇನ್ನೊಂಚೂರ ಏನಂದ್ರೆ ಇನ್ನೊಂಚೂರು ಹಾಕೊಂತೀನಿ. ಸಕ್ಕರೆ ಆಯ್ತು ಗೈಸ್, ಸಕ್ಕರೆ ಹಾಕ್ತಾ ಇದ್ದಾರೆ. ಸಕ್ಕರೆ ಹಾಕಿ ಗೈಸ್. ಎಷ್ಟು ಸಕ್ಕರೆ? ಹನಿದು ಬಾಕ್ಸ್ ಗೈಸ್, ಸಕ್ಕರೆ ಬಾಕ್ಸ್ ನಮ್ಮ ಮನೆಯಲ್ಲಿ. ಚಿಕ್ಕಪುಟ್ಟ ಕಪ್ ಕಾಣಿಸ್ತಿದ್ರು. ಮಾಡ್ತಾ ಇರೋದು ನಾನು, ಹೆಸರು ನಮ್ಮ ಮಮ್ಮಿದು. ಗೈಸ್ ಅಡುಗೆ ಸೋಡಾ, ಬೇಕಿಂಗ್ ಸೋಡಾ, ಏಲಕ್ಕಿ ಸ್ಮೆಲ್ಲು ಎಷ್ಟು ಹಾಕಿದೆ? ಗೈಸ್ ಸ್ವಲ್ಪ ನೀರು ಹಾಕೋಬೇಕು. ನೀರು ಹಾಕಿದ್ದೀನಿ. ಗುಂಡ ಸೌಂಡ್ ಕಮ್ಮಿಕ್ಕು. ನಾನು ನೀರು ಜಾಸ್ತಿ ಹಾಕಿ ನೀರು ಕಮ್ಮಿ ಹಾಕಿ. ನೋಡಿ ಗೈಸ್, ಇಬ್ಬರದು ಡ್ಯಾನ್ಸ್. ಉಂಟೆ ಆಗಬಾರ್ದು ಗೈಸ್. ಉಂಟೆನ ಹೀಗೆ ಸ್ಮ್ಯಾಶ್ ಮಾಡಬೇಕು. ನನ್ನ ಕೈ ಒಳ್ಳೆಗೆ ಹುಡುಗ ಕೈ ಥರ ಕಾಣಿಸ್ತಾ ಇಲ್ಲ. ಕಮೆಂಟ್ ಹಾಕಿ. ನೀನು ಹೇಳಿದ್ರವ? ನೀನು ಅಪ್ಪ ಥರ ಹುಟ್ಟಿದೆ ಅಂದಮೇಲೆ ಆ ಕೈ ಕೂಡ ಅಪ್ಪ ಥರನೇ ಇರುತ್ತಲ್ವ? ಹಾಂ, ನೀನು ಅಪ್ಪ ಥರ ಹುಟ್ಟಿರೋದ್ರಿಂದ ನಿನ್ನ ಕೈ ಅಪ್ಪ ಥರನೇ ಇರುತ್ತಲ್ವ ಕೈ. ಗೈಸ್ ನಮ್ಮ ಮಮ್ಮಿ ಕೈಗಿಂತ ನನ್ನ ಕೈ ದೊಡ್ಡದಿದೆ ಗೈಸ್. ಸಣ್ಣ ಇರ್ಬೋದು, ಬಟ್ ನನ್ನ ಕೈ ದೊಡ್ಡದಿದೆ. ನಮ್ಮ ಮಮ್ಮಿದು ನನ್ನ ತಮ್ಮದು ಇಬ್ಬರದ್ದು ಇಷ್ಟಿಷ್ಟೇ ಇದೆ. ತುಂಬ ಈಸಿ ಡಿಶ್. ನೀವು ನಿಮ್ಮ ಮನೇಲೆಲ್ಲ ಟ್ರೈ ಮಾಡ್ಬೋದು. ಸ್ನ್ಯಾಕ್ಸ್ ಟೈಮ್ಗೆ ಬನಾನಾ, ಈ ಥರ ಬನಾನಾ ಕೇರಳ ಬಾಳೆನೇ ಬೇಕು ಅಂತ ಏನಿಲ್ಲ. ನಮ್ಮದು ದೊಡ್ಡ ಬಾಳೆನ ಹಾಕೋದು ಚೆನ್ನಾಗಿರುತ್ತೆ, ಬಟ್ ಈ ಥರ ಕಟ್ ಮಾಡಿಕೊಂಡು ಮಾಡಿದ್ರೆ ಚೆನ್ನಾಗಿರುತ್ತೆ ಗೈಸ್. ಒಂದು ಇದರಲ್ಲಿ ಕಟ್ ಮಾಡ್ಕೊಬೇಕು ಗೈಸ್, ಒಂದು ಲೆವೆಲ್ ಅಲ್ಲಿ ಚೆನ್ನಾಗಿರುತ್ತೆ ತಿನ್ನೋಕ್ಕೆಲ್ಲ. ನಮ್ಮ ಅಪ್ಪಗೆ ಇದು ತುಂಬ ಇಷ್ಟ. ನಮ್ಮ ಮಮ್ಮಿಗೂ ಇಷ್ಟ. ಫಸ್ಟ್ ನಾವು ಇದನ್ನು ತಿಂದಿದ್ದು ಟ್ರೈನಲ್ಲಿ ಅನಿಸುತ್ತೆ ಅಲ್ಲ, ಅದು ಕೇರಳಕ್ಕೆ ಹೋಗ್ಬೇಕಾದ್ರೆ ಟ್ರೈನಲ್ಲಿ ತಿಂದಿದ್ದು. ಆವಾಗ ನಮ್ಮ ಮಮ್ಮಿಗೆ ಫುಲ್ ಇಷ್ಟ ಆಗ್ಬಿಟ್ಟಿತ್ತು. ಫುಲ್ ಅಂದರೆ ಫುಲ್ಲು. ಮತ್ತು ಕೇರಳಗೆ ಇನ್ನೊಂದು ಸತಿ ಹೋಗಿದ್ರಲ್ವ, ಆವಾಗ ನಮ್ಮಿ ಅಲ್ಲಿ ರೆಸಾರ್ಟಲ್ಲಿ ಎಲ್ಲ ಕೊಟ್ಟಿದ್ದರು.
ಆಮೇಲೆ ಇವಾಗ ನಮ್ಮ ಮಮ್ಮಿ ಟ್ರೈ ಮಾಡ್ತಾ ಇದ್ದಾರೆ ಗೈಸ್ ಮನೆಯಲ್ಲಿ. ಯಾವಾಗೂ ಕೇರಳ ಬಾಳೆ ಅಂತಂದಾಗ ಬೇಯಿಸ್ಕೊಂಡು ತಿಂತಾರೆ ನಮ್ಮ ಮನೇಲಿ ಯಾವಾಗೂ. ನನ್ನ ತಮ್ಮ ನಮ್ಮ ಮಮ್ಮಿ ಎಲ್ಲ. ನಾನು ತಿನ್ನಲ್ಲ ಯೂಶ್ವಲಿ ಕೇರಳ ಬಾಳೆನ, ಏನು ಬಾಳೆನೂ ನಾನು ತಿನ್ನಲ್ಲ. ಇದಕ್ಕೆ ಹೆಸರೇನು ಕೇರಳ ಬಾಳೆನಷ್ಟೇ, ಬೇರೆ ಏನು ಹೆಸರಿಲ್ಲ. ನರೇಂದ್ರ ಬಾಳೆ ನರೇಂದ್ರ ನಮಗೆ ಗೊತ್ತಿಲ್ಲ ಗೈಸ್. ನಮ್ಮನೆ ಎಣ್ಣೆ ಬಾಟ್ಲ್ ನೋಡಿ ಗೈಸ್. ನಮ್ಮನೆ ಬೈ 1 2 ನಂಬರ್ 1 ಡಾಬರ್ ಜೇನುತುಪ್ಪ ಫುಲ್ಲಾ. ನೂಡಲ್ಸ್ ಮಾಡಿರೋ ಪಾತ್ರೆ ಅದೆಲ್ಲ. ನಿನ್ನ ಮಗನಾ ಗೈಸ್? ನಮ್ಮ ಮಗ ನನ್ನ ತಮ್ಮ ನೂಡಲ್ಸ್ ಮಾಡಿದ್ದಾನೆ. ಬೇಯಿಸವನೆ, ಇನ್ನೊಂದ್ರಲ್ಲಿ ಸೂಪ್ ಬೇಯಿಸವನೆ, ಇದ್ರಲ್ಲಿ ಸೋಸವನೆ, ಅದನ್ನ 4 ಬೊಟ್ಲಲ್ಲಿ ಹಾಕವನೆ. ಹಾಂ, ಈ ತಟ್ಟೆ ಮುಚ್ಚಿದ್ದ. ಸೊ ಈ ತಟ್ಟೆ ಕೂಡ ತೊಳಿಬೇಕು. ಸೊ ಇಷ್ಟು ಐಟಮ್ ಮಾಡಿದ್ದಾರೆ ಇವಾಗ. ಯಾರ ಮಗ ಅವನು? ನನ್ನ ಮಗು. ನನ್ನದೇ ಮಗು ಅಂತಾರೆ ಗೈಸ್. ಅವನೇನಾದರೂ ಒಳ್ಳೇದು ಮಾಡಿದ್ರು ಅಯ್ಯೋ ಇದು ನನ್ನದೇ ಮಗು ಅದಕ್ಕೆ ಹಿಂಗೆ ಮಾಡ್ತು ಅಂತ. ಅದೇ ಇವಾಗ ಈ ಸಾಮಾನು ಹಾಕಿದ್ದೇನೆ, ಇವಾಗ ನಿಂದೇ ಮಗು ಮಾಡಿರೋದು ತೊಳಿ. ನಾನಂತೂ ಮನೇಲಿ ಯಾವುದೇ ರೀತಿ ಕೆಲಸ ಅಂತೂ ಮಾಡಲ್ಲ ಗೈಸ್. ಕಸ ಗುಡಿಸಲ್ಲ, ಮನೆ ಒಡಿಸಲ್ಲ, ಏನು ಮಾಡಲ್ಲ. ನಮ್ಮ ಮಮ್ಮಿನೂ ಅಷ್ಟು ಇದು ಮಾಡಲ್ಲ. ಮಾಡು ಮಾಡು ಅಂತ ಒಂದ್ಸತಿ ಹೇಳ್ತಾರೆ, ಇಲ್ಲಾಂದರೆ ನೀನು ಸೋಮಾರಿ, ನೀನು ಒಟ್ಟು ಸೋಮಾರಿ ಅಂತಾರೆ ಅಷ್ಟೇ. ಅದು ಬಿಟ್ಟರೆ ಇನ್ನೇನು ಅನ್ನಲ್ಲ. ಮಾಡೇಬೇಕು ಅಂತಲೂ ಅನ್ನಲ್ಲ, ಮಾಡು ಅಂತಾರೆ. ನಾನು ಮತ್ತೆ ಫೋನ್ ನೋಡ್ಕೊಂಡು ಕೂತಿದ್ರೆ ಅದನ್ನು ಮರ್ತೋಗ್ಬಿಟ್ಟಿರ್ತಾರೆ. ನಮ್ಮ ಮಮ್ಮಿ ನನಗೆ ಹೇಳಿದ್ದಿದ್ರು ಅಂತಲೇ ಮರ್ತೋಗ್ಬಿಟ್ಟಿರ್ತಾರೆ. ಸೊ ಇಷ್ಟು ದಿವಸ ಹಂಗೆ ಬಂದಿದ್ದೀನಿ, ಮಾಡ್ತೀರಾ ಯಾವುದೇ ರೀತಿ ಕೆಲಸ. ನೀವು ನಿಮ್ಮ ಮನೆಯಲ್ಲಿ ಕೆಲಸ ಮಾಡ್ತೀರಾ ಮಾಡಲ್ವಾ ಅಂತ. ಆದರೆ ನನ್ನ ಫ್ರೆಂಡ್ಸ್ ಎಲ್ಲ ಮಾಡ್ತಾರೆ ಗೈಸ್, ಅವ್ರು ಹೇಳ್ತಾ ಇರ್ತಾರೆ. ಅದಕ್ಕೆ ಅವಾಗ ನಾನು ಹೆಲ್ಪ್ ಮಾಡ್ತೀನಿ. ಈ ಥರ ಕುಕ್ಕಿಂಗಲ್ಲೆಲ್ಲ ನಾನೇ ಮಾಡೋದು ಎಲ್ಲ ಮಾಡ್ತೀನಿ ತಾನೇ ನೇತ್ರಮ್ಮ? ಹ್ಞೂ ಅಂತ ಗೈಸ್. ಹ್ಞೂ ಏನೇನು ಹ್ಞೂ ಅನ್ಬೇಕಾನ? ಹ್ಞೂ ತಾನೇ, ನಾನು ಮಾಡ್ತೀನಿ ತಾನೇ. ಯಾವುದೆಲ್ಲ ಸಾಮಾನೆಲ್ಲ ಏನಕ್ಕೆ ತೊಳಿಬೇಕು? ನಾನೇನಕ್ಕೆ ತೊಳಿಬೇಕು? ನಿನ್ನದೇ ಮಗ ಮಾಡಿರೋ ತಾನೆ. ಮಮ್ಮಿ ನಗುನೇ ಒಂದು ಚೆಂದ ಗೈಸ್. ನೋಡಿ ಗೈಸ್ ಎಂಥ ನಗು ನಮ್ಮ ಮಮ್ಮಿದು. ಎಲ್ಲ ನಾನು ಒಂಚೂರು ಬಿಟ್ಟೆ, ಎಣ್ಣೆ ಕಾದಿದೆ. ಇವಾಗ ಇದನ್ನು ಹಾಕ್ತಾರೆ ನಮ್ಮ ಮಮ್ಮಿ, ಯಾಕಂದರೆ ಫಸ್ಟ್ ಟೈಮ್ ಮಾಡ್ತಾ ಇರೋದು. ನಮ್ಮ ಮಮ್ಮಿನೇ ಮಾಡಲಿ ಏನಾಗುತ್ತೆ ಅಂತ ನೋಡೋಣ. ಈ ಥರ ಹೀಗೆ ತಗೊಂಡು ಕೈಗೆ ಸಿಕ್ಕಲ್ಲ. ಇದನ್ನು ಹೀಗೆ ಅಂದ್ಬಿಟ್ಟು ಇದನ್ನು ಹೀಗೆ ತೆಗೆದ್ಬಿಟ್ಟು ಝರ್ರ ಅನ್ನೋದು ನೋಡ್ಕೊಳ್ಳಿ. ಇವಾಗ ಸೌಂಡು ಇದನ್ನು ಹಿಂಗೆ ಹಾಕಬೇಕು. ಇವಾಗ ಇನ್ನೂ ಹಾಕ್ತಾಯಿದ್ದಾರೆ, ಚಾರ್ತಾ ಇದೆ. ಯಾರು ಕೈಸಿ ಡಿಶ್ ಮಾಡಿದ್ದು ನಾನೇ ಅಂತ ನೀವು ಕಮೆಂಟ್ ಹಾಕಬೇಕು. ಯಾಕಂದರೆ ನೀವು ನೋಡಿರ್ತೀರ ಫುಲ್ ವೀಡಿಯೋ. ನಾನೇ ಕಲಿಸಿರೋದು, ನಾನೇ ಪ್ರತಿಯೊಂದು ಹಾಕಿದ್ದು. ಸುಡ್ತಾ ಇರೋದು ಮಾತ್ರ ನಮ್ಮ ಮಮ್ಮಿ. ನಾನೇ ಸುಡ್ತಾ ಇದ್ದೆ, ಬೇಡ ಬಾ ನಾನು ಸುಡ್ತೀನಿ ಅಂತ ನಮ್ಮ ಮಮ್ಮಿ ಅಂದರು ಗೈಸ್. ಇಲ್ಲ ನಾನೇ ಸುಡ್ತಾ ಇದ್ದೆ. ಮಮ್ಮಿ ಹಾಕೋ ಬಿಸಿಯಲ್ಲಿದ್ದಾರೆ, ಟೆನ್ಷನ್ ಆಗಿದ್ದಾರೆ. ನಿನ್ನೆ ಮಾಡೋಣ ಅಂತಂದ್ರು ಗೈಸ್. ಇದು ಟ್ಯೂಸ್ಡೇ, ನನಗೆ ಫುಲ್ ಟಯರ್ಡ್. ಮಂಡೇ, ಇವತ್ತು ಟ್ಯೂಸ್ಡೇ, ನಿನ್ನೆ ಮಂಡೇ ಇತ್ತು. ಟ್ಯೂಸ್ಡೇ ಬೆಳಗ್ಗೆ ಕಾಲೇಜ್ ಇದೆ. ಅಯ್ಯೋ ಅಂತ ನಿನ್ನೆ ತುಂಬ ಲೇಟಾಗಿ ಬೇರೆ ಬಂದೆ ಮನೆಗೆ. 7:30 ಆಗೋಯಿತು ಮನೆಗೆ ಬರೋಷ್ಟೊತ್ತಿಗೆ. ಅದಕ್ಕೆ ನಾಳೆ ಮಾಡೋಣ, ಬೇಗ ಬರ್ತೀನಿ ಅಂತಂದೆ. ಇವತ್ತು ಗ್ಯಾಪ್ ಇಸ್ಕೊಂಡು ಮಾಡೋಣ ಅಂತಂದೆ. ಮಾಡೋಣ ಬಾ, ಫೋರ್ಸ್ ಮಾಡಿ ಕರ್ಕೊಂಬಂದ್ರು ಗೈಸ್, ಮಾಡೋಣ ಬಾ ಅಂತ. ನಾನು ಫೋನ್ ನೋಡ್ಕೊಂಡು ರೀಲ್ಸ್ ನೋಡ್ಕೊಂಡು ಕೂತಿದ್ದೆ. ಎಷ್ಟಾಗ್ತೀಯಾ? ಅದು ಬೆಂದಿದೆಯಾ ಅಲ್ವಾ ಅಂತ ಹೆಂಗೆ ಗೊತ್ತಾಗುತ್ತೆ? ಪ್ಲೀಸ್ ಬೆಂದಿದೆ. ಇವಾಗ ಎತ್ತುತ್ತಾ ಇದ್ದೀರಿ, ನೋಡೋಣ ಒಂದು ಟ್ರೈ. ಆ್ಯಕ್ಚುಲಿ ಮುಂಚೆ ವೀಡಿಯೋಸ್ ಮಾಡಬೇಕಾದ್ರೆ ಚಿಕನ್ ರೋಲ್ ಎಲ್ಲ ಕಿಚನ್ ಕ್ಲೀನ್ ಮಾಡಿ ಮಾಡ್ತಿದ್ದೆ. ಬಟ್ ಇಟ್ ವಾಸ್ ಅ ಸಡನ್ ಪ್ಲ್ಯಾನ್ ಆಫ್ ಡೂಯಿಂಗ್ ದಿಸ್ ಗೈಸ್. ಅದಕ್ಕೆ ಏನಷ್ಟು ಇದು ಮಾಡಿಲ್ಲ. ಯೂಶ್ವಲಿ ಎಲ್ಲರ ಮನೇಲಿ ಇರೋ ಥರನೇ ಇದೆ ನಮ್ಮ ಮನೇಲಿ ಕಿಚನ್. ನಮ್ಮ ಮಮ್ಮಿ ಎಷ್ಟು ಚಂದ ಅಲ್ವಾ ಗೈಸ್? ಮಮ್ಮಿದು ಸ್ಮೈಲ್ ಅಂತ ಏನಿದೆ. ಹಾಂ, ಅಮ್ಮ ಅಂದ್ರೇ ಚಂದ. ಯಾರಂದಿದ್ದು? ಹಂಗೇನಿಲ್ಲ, ನನಗೆ ನಿಮ್ಮಮ್ಮ ಅಂದು ಚಂದಾನೆ. ಚೆನ್ನಾಗಿ ಬಂದೈತಾ? ಸಕಾಯ್ತಾ? ಇನ್ನು ಚೆನ್ನಾಗಿದೆ, ಕ್ರಿಸ್ಪಿಯಾಗಿ ಚೆನ್ನಾಗಿದೆಯಾ? ಹಾಗಾದ್ರೆ ಆಡಿಸ್ಬೇಕನ್ಸುತ್ತೆ ಇನ್ನೂ ಸ್ವಲ್ಪ. ಎಷ್ಟು ನಿಜವಾಗ್ಲೂ ಚೆನ್ನಾಗಿ ಬಂದಿದೆ. ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಗೈಸ್. ಈ ಡಿಶ್ ನಿಮ್ಗೆ ಇಷ್ಟ ಆಗಿದೆ, ಡಿಶ್ ಅಲ್ಲ ಇದು ಸ್ನ್ಯಾಕ್ಸು. ಇಷ್ಟ ಆಗಿದ್ರೆ ಕಮೆಂಟ್ ಹಾಕೋದನ್ನು ಮರಿಬೇಡಿ, ಲೈಕ್ ಮಾಡೋದನ್ನು ಮರಿಬೇಡಿ, ಆ್ಯಂಡ್ ಶೇರ್ ಮಾಡೋದನ್ನು ಮರಿಬೇಡಿ. ಯಾಕಂದರೆ ನೀವು ಟ್ರೈ ಮಾಡಿ ಇನ್ನು ಬೇರೆಯವ್ರಿಗೂ ಟ್ರೈ ಮಾಡಿಸಿ, ಚೆನ್ನಾಗಿರುತ್ತೆ ಇದು. ಇಲ್ಲ ನೀವೇ ಮಾಡಿ ಬೇರೆಯವ್ರಿಗೂ ಕೊಡಿ.
ಏನು ಮಾಡ್ತಾ ಇದ್ದೀರಾ? ಪಳಂಪುರಿ ಬಾಳೆನಲ್ಲಿ ಮಾಡಿರೋ ಅನ್ನ. ತಾತಾಗ ಬಿಡ, ನೀನು ತಿನ್ನೋಡು. ಚೆನ್ನಾಯ್ತಲ್ಲ? ಬಿಸಿ ಬಿಸಿ ಇವಾಗೆ ಸುಟ್ಟಿದ್ದು ನೋಡಿ ಗೈಸ್. ನಮ್ಮ ತಾತ ಇವಾಗ ಆಪ್ರೇಷನ್ ಮಾಡ್ಕೊಂಡು ಮಸ್ತಾಗಿದ್ದಾರೆ. ಏನಿರ್ಬೋದು, ಯಾಕಂದರೆ ನಾವು ಇವಾಗ ಆಲೂಗಡ್ಡೆ ಬೋಂಡ ಮಾಡ್ತಾಯಿದ್ರಿ. ನಮ್ಮ ತಾತಾಗೆ ಇದು ಬೇಡ ಸ್ವೀಟು ಅಂತ ಅಂದ್ಬಿಟ್ಟು ಖಾರ ಏನಾದರೂ ಮಾಡಿಕೊಡು ಅಂತಂದ್ರೆ ಅದಕ್ಕೆ ನಾವು ಮಮ್ಮಿ ಆಲೂಗಡ್ಡೆ ಬೋಂಡ ಮಾಡ್ತಾಯಿದ್ದಾರೆ ಗೈಸ್. ಮಸ್ತಾಗಿರುತ್ತೆ ಇದಂತೂ. ಇವಾಗ ಇದಾದಮೇಲೆ ಆನಿಯನ್ ಬೋಂಡನೂ ಮಾಡ್ತಾರೆ ನೋಡಿ ನಮ್ಮ ಅಜ್ಜಿಗೆ. ಇದು ಗೈಸ್ ಸಕ್ಕತ್ತಾಗಿದೆ. ಇವಾಗ ಜಸ್ಟ್ ಒಂದು ತಿಂದೆ, ಇನ್ನೂ ತಿಂತಾಯಿದ್ದೀನಿ. ಟೇಸ್ಟ್ ಅಂತೂ ನಿಜವಾಗ್ಲೂ ಬನಾನಾ ಟೇಸ್ಟು ಬರ್ತಿದೆ, ಕ್ರಂಚಿಯಾಗೂ ಇದೆ. ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ ಗೈಸ್. ಒಂದ್ಸತಿ ತಿಂತಾಯಿದ್ರೆ ತಿಂತಾನೇ ಇರೋಣ ಅನಿಸ್ತಾ ಇರುತ್ತೆ. ಒಂದಕ್ಕೆ ಸ್ಟಾಪ್ ಮಾಡೋದಂತೂ ಸೀನೇ ಇಲ್ಲ, ತಿಂತಾನೇ ಇರೋಣ ಅನಿಸ್ತಾ ಇರುತ್ತೆ. ಟ್ರೈ ಮಾಡಿ ನೋಡಿ, ಕಮೆಂಟ್ ಹಾಕಿ ಪ್ಲೀಸ್. ನೀವು ಟ್ರೈ ಮಾಡಿದ್ದೀರಾ ಅಂತ ನಂಗೆ ಗೊತ್ತಾಗಬೇಕಲ್ವಾ. ಈ ನಡುವೆ ನನ್ನ ವ್ಯೂಸು ಹೋಗ್ತಾ ಇಲ್ಲ ವೀಡಿಯೋಸು, ಯಾಕೆ ಅಂತ ಗೊತ್ತಿಲ್ಲ. ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗ್ತಿದ್ದಾರೆ ಬಟ್ ವ್ಯೂಸ್ ಹೋಗ್ತಾ ಇಲ್ಲ. ಪ್ಲೀಸ್ ಎಲ್ಲರೂ ಈ ವಿಡಿಯೋನ ನೋಡಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಗೈಸ್. ನೀವು ಟ್ರೈ ಮಾಡಿ. ಬಾಯ್.